ಕಡಿಮೆ ಬೆಲೆಗೆ ಚಿನ್ನದ ಆಸೆ ತೋರಿಸಿ ಕರೆಸಿಕೊಂಡು ರಾಬರಿ. ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್. ಕಡಿಮೆ ಬೆಲೆಗೆ ಚಿನ್ನ ಕೊಡಿಸೋದಾಗಿ ನಂಬಿಸಿ ಆಂಧ್ರಪ್ರದೇಶ ಮೂಲದ ವ್ಯಕ್ತಿಯೊಬ್ಬರಿಂದ ಬರೋಬ್ಬರಿ 20 ಲಕ್ಷ ರೂಪಾಯಿ ದರೋಡೆ ಮಾಡಿರುವ ಆಘಾತಕಾರಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಇನ್ನು ಆಂಧ್ರಪ್ರದೇಶ ಮೂಲದ ವಿಶ್ವಪ್ರಸಾದ ರೆಡ್ಡಿ ದರೋಡೆ ಕೃತ್ಯಕ್ಕೆ ಒಳಗಾದ ವ್ಯಕ್ತಿ ಎನ್ನಲಾಗ್ತಾ ಇದೆ. ದರೋಡೆಕೋರರ ತಂಡವು ವಿಶ್ವಪ್ರಸಾದ ರೆಡ್ಡಿ ಅವರಿಗೆ ಕರೆ ಮಾಡಿ, ನಮ್ಮ ಬಳಿ 4 ಕೆಜಿ ಚಿನ್ನ ಇದೆ, ಅದನ್ನ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಗೆ ನೀಡ್ತೇವೆ ಎಂದು ನಂಬಿಸಿದ್ರು. ಚಿನ್ನದ ಆಸೆಗೆ ಬಿದ್ದ ವಿಶ್ವಪ್ರಸಾದ ರೆಡ್ಡಿ ಅವರು ಹಣದೊಂದಿಗೆ ಆಂಧ್ರದಿಂದ ಬೆಂಗಳೂರಿನತ್ತ ಬಂದಿದ್ರು. ದರೋಡೆಕೋರರು ಅವರನ್ನ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿಯ ಖಾಸಗಿ ಲೇಔಟ್ಗೆ ಬರುವಂತೆ ಹೇಳಿದ್ರು. ವಿಶ್ವಪ್ರಸಾದ ರೆಡ್ಡಿ ಅಲ್ಲಿಗೆ ಹೋಗ್ತಾ ಇದ್ದಂತೆ ಹೊಂಚಾಕಿ ಕುಳಿತಿದ್ದ 6 ಮಂದಿ ದರೋಡೆಕೋರರು ವಿಶ್ವಪ್ರಸಾದ ರೆಡ್ಡಿ ಮತ್ತು ಅವರ ಜೊತೆಗಿದ್ದವರ ತಲೆಗೆ ಹೊಡೆದು ಅವರ ಬಳಿಯಿದ್ದ 20 ಲಕ್ಷ ರೂಪಾಯಿ ನಗದನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅತ್ತ ಚಿನ್ನವೂ ಸಿಗದೆ ಇತ್ತ ಕೈಯಲ್ಲಿದ್ದ 20 ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡ ವಿಶ್ವಪ್ರಸಾದ್ ರೆಡ್ಡಿ ಕಂಗಾಲಾಗಿದ್ದಾರೆ. ಈ ಸಂಬಂಧ ಅವರು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಮತ್ತು ಡಿವೈಎಸ್ಪಿ ಪಾಂಡುರಂಗ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ದರೋಡೆಕೋರರನ್ನ ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡವನ್ನ ರಚಿಸಿದ್ದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಜಯಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತೊಗೊಂಡು ಬರ್ತಾರೆ ಕಾರಲ್ಲಿ. ಇಬ್ಬರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನು ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತು ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದ್ರಾಬಾದವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ, 1 ಕೆಜಿ 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ಡಕಾಯಿತಿ ಪ್ರಕರಣ ದಾಖಲು ಮಾಡಿದ್ದೀವಿ. ಯಾಕಂದರೆ 6 ಜನ ಇರ್ತಾರೆ. ಇದು ಅವ್ರಿಗೆ ಮೊಬೈಲ್ಸ್ ಕೂಡ ಅವರು ಹತ್ರ ಇರ್ತದೆ ಮತ್ತು ಅವ್ರ ಜೊತೆ ಸಂಪರ್ಕ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಈಗ ಅವ್ರು ಯಾರು ಸರ್? ಹಣ ತಗೊಂಬಂದಿದ್ದಾರೋ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೋ? ಹಣ ಆಂಧ್ರ ಪ್ರದೇಶದಲ್ಲಿ ಹೈದ್ರಾಬಾದಲ್ಲಿ ವಾಸ ಇರತಕ್ಕಂಥ ವಿಶ್ವಪ್ರಸಾದ ರೆಡ್ಡಿ ಅಂತೇಳ್ಬಿಟ್ಟು ಆತನು 20 ಲಕ್ಷ ತೊಗೊಂಡು ಬಂದಿರ್ತಾರೆ. ನಿಮ್ಗೆ ಚಿನ್ನ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದವರು ಕುಮಾರ್ ಅಂತ. ಸೊ ಬಂಗಾರ 2 ಕಾಯಿನ್ ತೋರಿಸ್ತಾರೆ, ಅದನ್ನು ಚೆಕ್ ಮಾಡ್ತಾರೆ. 18 ಕ್ಯಾರೆಟ್ ಇದೆ ಅಂತೇಳಿ ದೃಢಪಡಿಸ್ಕೊಂಡು 1 ಕೆಜಿ ನಮ್ಮ ಹತ್ರ ಬಂಗಾರ ಇದೆ, 20 ಲಕ್ಷಕ್ಕೆ ಕೊಟ್ಬಿಡ್ತೀವಿ, ನಮಗೆ ಸಿಕ್ಕಿದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇವರು ಹೆಚ್ಚಿನ ಆಸೆಗೆ ಒಳಪಟ್ಟು ಈ ರೀತಿ ಹಣ ತೊಗೊಂಡು ಬಂದಿರ್ತಾರೆ. ಅವ್ರ ಹತ್ರ ಕಿತ್ಕೊಂಡು ಹೋಗಿದ್ದಾರೆ. ಮನಿ ಡಬ್ಲಿಂಗ್ ಇಲ್ಲ, ಕಡಿಮೆ ರೇಟ್ಗೆ ಅಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರಲೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಬಡಾವಣೆಗೆ ಬರಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇವರಿಬ್ಬರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಒಬ್ರಿಗೆ ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲ ಆ್ಯಂಗಲಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ ಶೀಘ್ರವಾಗಿ. ಇಲ್ಲ, ಹೈದ್ರಾಬಾದಿಂದ ಅವ್ರು ಬಂದಿದ್ದಾರೆ ಫ್ಲೈಟಲ್ಲಿ. ಇವತ್ತು ಇಲ್ಲೆಲ್ಲ ಸ್ಥಳೀಯದಲ್ಲಿ ಆದಿತ್ಯ ಅಂತ ಅವ್ರ ಸ್ನೇಹಿತರು, ಹಳೆಯ ಸ್ನೇಹಿತರು, ಅವ್ರ ಮುಖಾಂತರ ಯಲಹಂಕ ಆದಿತ್ಯ ಅಂತ ಅವ್ರ ಹತ್ರ ಹಣ ತಗೊಂಡು ಇವ್ರು ಕೊಡೋಕ್ಕೆ ಬಂದಿರ್ತಾರೆ. ಆವಾಗ ಈ ಹಣ ಕೊಟ್ಟು ಗೋಲ್ಡ್ ತಗೊಳ್ಳೋ ಸಮಯದಲ್ಲಿ ಹಣ ಕಿತ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಈ ಬಗ್ಗೆ ದೊಡ್ಡಬಳ್ಳಾಪುರ DSP ನೇತೃತ್ವದಲ್ಲಿ 3 ತಂಡಗಳನ್ನ, ಒಂದು ಹೊಸಕೋಟೆ ಇನ್ಸ್ಪೆಕ್ಟ್ರು, ನಂತರ ಸುಳ್ಳುಬೆಳೆ ಇನ್ಸ್ಪೆಕ್ಟ್ರು, ವಿಜಯಪುರ ಇನ್ಸ್ಪೆಕ್ಟ್ರನ್ನ 3 ತಂಡಗಳು ರಚಿಸಿದ್ದೀವಿ.
ಸೊ ವಿವಿಧ ದೃಷ್ಟಿಕೋನಗಳಲ್ಲಿ ಇದನ್ನು ತನಿಖೆ ಆಗಲೇ ಆರಂಭ ಆಗಿದೆ. ಆದಷ್ಟು ಬೇಗ ಪತ್ತೆ ಹಚ್ಚಿ ಮೂಲ ಏನು, ಅವನ ಆದಾಯ ಮೂಲ ಏನು ಅಂತ ಸರ್? ಅವನು ಅಷ್ಟೊಂದು ಹಣ ಹೊಂದಿಸೋದಕ್ಕೆ ಆತ ಹೈದ್ರಾಬಾದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಪ್ರಾಥಮಿಕವಾಗಿ ಹೇಳಿದ್ದಾರೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಅದು ಗೊತ್ತಾಗ್ತದೆ. ಅದೇನೇ ಆಗ್ಲಿ, ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂತ ಆಸೆ ಪಟ್ಟು ಹೋದ ವ್ಯಕ್ತಿ ದುಡ್ಡನ್ನ ಕಳೆದುಕೊಂಡಿದ್ದು ಮಾತ್ರ ದುರಂತ. ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.